ಹೈಕಮಾಂಡ್ ಕೈ ಸೇರಿದೆ ಅಡ್ಡ ಮತದಾನ ಮಾಡಿದಂಥ ಬಿಜೆಪಿ ಶಾಸಕರ ಲಿಸ್ಟ್. ಅಡ್ಡ ಮತದಾನ ಮಾಡಿದವರ ಮೇಲೆ ಈಗ ಯಾವ ರೀತಿಯಾದಂತಹ ಕ್ರಮಕ್ಕೆ ಹೈಕಮಾಂಡ್ ಮುಂದಾಗತ್ತೆ ಅನ್ನೋ ಕುತೂಹಲ. ಯಾರು ಅಡ್ಡ ಮತದಾನ ಮಾಡಿದ್ದಾರೋ ಅವ್ರಿಗೆ ಢವಢವ ಶುರುವಾಗುತ್ತೆ. ಬಿಜೆಪಿ ಹೈಕಮಾಂಡ್ ನಿಂದ ಈಗಾಗಲೇ ಮತ್ತೊಂದು ಶೋಧನೆ ಶುರುವಾಗಿದೆ. ಒಂದು ರಾಜ್ಯ ಬಿಜೆಪಿಯ ನಾಯಕರು ಅವರು ಮಾಡಿಸಿದಂತಹ ಸತ್ಯ ಶೋಧನೆ, ಮತ್ತೊಂದು ಹೈಕಮಾಂಡ್ ತನ್ನ ಲೆವೆಲ್ನಲ್ಲೇ ಮತ್ತೊಂದು ಶೋಧನೆಯನ್ನ ಶುರು ಮಾಡಿದೆ. ಹೈಕಮಾಂಡ್ ಶೋಧನೆಗೆ ರಾಜ್ಯ ನಾಯಕರು ಸಲ್ಲಿಸಿರುವಂತಹ ವರದಿ ಸಹಾಯವನ್ನ ಮಾಡ್ತಾ ಇದೆ. ಅಡ್ಡ ಮತದಾನ ಮಾಡಿದವರಿಗೆ ಬಿಜೆಪಿ ಹೈಕಮಾಂಡ್ ಕೊಡುವಂತಹ ಶಿಕ್ಷೆ ಏನು? ಬಿಜೆಪಿ ಹೈಕಮಾಂಡ್ನ ನಡೆ ಸದ್ಯ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಶಿಕ್ಷೆ ಈಗಲೇ ಆಗುತ್ತಾ ಅಥವಾ ಇನ್ನೆರಡು ವರ್ಷಗಳಲ್ಲಿ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಬರುತ್ತಲ್ಲ ಆಗ ಕ್ರಮ ಕೈಗೊಳ್ತಾರಾ? ಇದು ಇರುವಂತಹ ಕುತೂಹಲ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, 12 ಜನ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಹೇಳಿ ಸಿಟಿ ರವಿ ಅವರು ವರದಿ ಸಲ್ಲಿಸಿದ್ದಾರೆ ರಾಜ್ಯ ನಾಯಕರಿಗೆ. ಹೈಕಮಾಂಡ್ಗೂ ಕೂಡ ವರದಿ ಹೋಗಿದೆ. ಯಾರ್ಯಾರು ಏನು ಯಾವ ಕಾರಣಕ್ಕೆ ಅನ್ನೋದರ ಶೋಧನೆಗೆ ಹೈಕಮಾಂಡ್ ಇಳಿದಿದೆ. ಶಿಕ್ಷೆಯಂತೂ ಪಕ್ಕಾ, ಬಟ್ ಶಿಕ್ಷೆ ಈಗಲೇ ಆಗುತ್ತಾ? ಇನ್ನೆರಡು ವರ್ಷ ಬಿಟ್ಟು ಚುನಾವಣೆ ಬಂದಂತಹ ಟೈಮ್ನಲ್ಲಿ ಶಾಕ್ ಕೊಡುವಂತಹ ಕೆಲಸವನ್ನ ಹೈಕಮಾಂಡ್ ಮಾಡುತ್ತಾ ಅಂತ ಹೇಳಿ ಗಣಪತಿ? ವಿದ್ಯಾ, ಖಂಡಿತ ಹೈಕಮಾಂಡ್ ನಾಯಕರು ಈಗ ಕಾದು ನೋಡಿ ಹೊಡೆಯುವಂಥ ತಂತ್ರಗಾರಿಕೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಕಾರಣ ಇಷ್ಟೇನೆ, ಈಗ ಏಕಾಏಕಿ ಅವರ ವಿರುದ್ಧ ಕ್ರಮ ಕೈಗೊಂಡಿದ್ದೇ ಆದಲ್ಲಿ ಅವರು ಮುಂದಿನ ಚುನಾವಣೆಗೆ ಬೇರೆ ಪಕ್ಷದಿಂದ ತಯಾರಾಗುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಈ ಸಮಯದಲ್ಲಿ ಅವರ ಒಂದು ಸಂಪೂರ್ಣ ಮಾಹಿತಿಗಳನ್ನು ಕಲೆ ಹಾಕಲಿಕ್ಕೆ ರಾಜ್ಯ ಸತ್ಯಶೋಧನಾ ಸಮಿತಿ ಏನು ವರದಿ ಕೊಟ್ಟಿದೆ, ಪ್ರಾಥಮಿಕ ರಿಪೋರ್ಟ್, ಆ ವರದಿ ಆಧಾರದ ಮೇಲೆ ಹೈಕಮಾಂಡ್ ಕೂಡ ಒಂದು ರೀತಿಯಾದಂಥ ವರದಿಗಳನ್ನು ಈಗಾಗಲೇ ಸಿದ್ಧವನ್ನು ಪಡಿಸ್ಕೊಳ್ತಾ ಇರುವಂಥದ್ದು. ಈ ಪ್ರೈಮರಿ ರಿಪೋರ್ಟ್ ಹೈಕಮಾಂಡ್ ನಾಯಕರು ಸಿದ್ಧಪಡಿಸಿರುವಂಥ ರಿಪೋರ್ಟ್ಗೆ ಹೊಂದಾಣಿಕೆ ಆಗಿದ್ದೇ ಆದಲ್ಲಿ ಆ ಅನುಮಾನ ಬಂದಿರುವಂತಹ MLA ಮೇಲೆ ಒಂದಷ್ಟು ಕ್ರಮ ಕೈಗೊಳ್ಳಲಿಕ್ಕೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಹಾಗಾದ್ರೆ ಕ್ರಮ ಯಾವಾಗ ಅಂತ ಪ್ರಶ್ನೆ ಮಾಡಿದ್ರೆ ಖಂಡಿತ ಈಗಲೇನಾ? ಇಲ್ಲ, ಒಂದಷ್ಟು ತಾಳೆ ಹಾಕುತ್ತೆ. ನಿಜವಾಗ್ಲೂ ಕೂಡ ಅವರೇನನ್ನೋದು ಕೂಡ ಒಂದಷ್ಟು ತನಿಖೆಯನ್ನ ಮಾಡುತ್ತೆ. ಜೊತೆಗೆ ಕೇವಲ MLAಗಳ ಆಪ್ತರನ್ನ ಕೂಡ ಸಂಪರ್ಕ ಮಾಡುತ್ತೆ. ಸತ್ಯಶೋಧನಾ ಸಮಿತಿ ಪ್ರಾಥಮಿಕ ವರದಿಯಾದ ಬಳಿಕ ಮಧ್ಯಂತರ ವರದಿ ಕೊಡುತ್ತೆ. ಅದಾದ ನಂತರ ಸ್ವಲ್ಪ 1 ತಿಂಗಳ ಅವಧಿಗಳ ಬಳಿಕ ಸಂಪೂರ್ಣ ವರದಿಗಳನ್ನು ಕೊಡುತ್ತೆ. ಆದರೆ ಹೈಕಮಾಂಡ್ ನಾಯಕರು ರಾಜ್ಯದ ಸತ್ಯಶೋಧನಾ ಸಮಿತಿ ಕೊಡುವಂಥ ರಿಪೋರ್ಟ್ ಮೇಲೆ ಖಂಡಿತ ಇಲ್ಲ. ಯಾಕಂತಂದ್ರೆ ಅವ್ರದೇ ಆದಂಥ ವರದಿಗಳು ಈಗಾಗಲೇ ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ. ಈಗ ನೇರವಾಗಿ MLAಗಳ ಮೇಲೆ ಒಂದು ಉಚ್ಚಾಟನೆಗಳನ್ನು ಕೂಡ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಉಚ್ಚಾಟನೆ ಮಾಡಿದ್ರೆ ಅವರು ನಾಳೆ ಮತ್ತೊಂದು ಪಕ್ಷಕ್ಕೆ ಹೋಗಿ ಅಲ್ಲೂ ಕೂಡ ಬಲಾಢ್ಯ ಆಗುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಏಕಾಏಕಿ ಶಾಸಕರ ಮೇಲೆ ಒಂದಷ್ಟು ಕ್ರಮ ಕೈಗೊಳ್ಳಲಿಕ್ಕೆ ಹೈಕಮಾಂಡ್ ನಾಯಕರು ಹಿಂದೇಟನ್ನು ಹಾಕ್ತಾ ಇರುವಂಥದ್ದು. 2028ರ ಚುನಾವಣೆ ಬಳಿಕ ಅವರಿಗೆ ಟಿಕೆಟ್ ಅನ್ನು ತಪ್ಪಿಸುವಂಥ ಕೆಲಸಕ್ಕೆ ಮುಂದಾಗುತ್ತೆ ಅನ್ನೋದು ಕೂಡ ಹೈಕಮಾಂಡ್ ವಲಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಹೀಗಾಗಿ ಆ MLAಗಳ ಆಂತರಿಕ ವಲಯಗಳೇನಿದೆ, ಜೊತೆಗೆ ಆ MLA ಕ್ಷೇತ್ರದಲ್ಲಿ ಹೇಗಿದ್ದಾರೆ, ಜೊತೆಗೆ ಬಿಜೆಪಿಯ ಭದ್ರಕೋಟೆನ ಈ ರೀತಿಯಾದಂಥ ಲೆಕ್ಕಾಚಾರಗಳನ್ನು ಈಗಾಗಲೇ ಹೈಕಮಾಂಡ್ ನಾಯಕರು ಹಾಕ್ತಿರುವಂಥದ್ದು. ಸೂಕ್ತ ಉದಾಹರಣೆಗಳು ಹೇಳ್ಬೇಕಂತಂದ್ರೆ ನೋಡಿ, ಯಶವಂತಪುರದಲ್ಲಿ ಎಸ್ ಟಿ ಸೋಮಶೇಖರ್ ಆಗಿರ್ಬೋದು, ಯಲ್ಲಾಪುರದಲ್ಲಿ ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು, ಅವ್ರದೇ ಆದಂಥ ಒಂದು ಬಲಾಢ್ಯಗಳೊಂದಿದ್ರೆ ಅವ್ರು ಯಾವುದೇ ಪಕ್ಷದಲ್ಲಿ ನಿಂತರೂ ಕೂಡ ಗೆಲ್ತಾರೆ. ಹೀಗಾಗಿ ಅಂಥ ನಾಯಕರನ್ನ ಟಚ್ ಮಾಡಲಿಕ್ಕೆ ಹೈಕಮಾಂಡ್ ನಾಯಕರು ಒಂದಷ್ಟು ಹಿಂದೇಟುಗಳನ್ನು ಹಾಕ್ತಾರೆ. ಹೀಗಾಗಿ ಯಾರು ಅನುಮಾನ ಬಂದಿರುವಂತಹ MLAಗಳಿದ್ದಾರೆ, ಅಂದ್ರೆ ಪ್ರಾಥಮಿಕ ರಿಪೋರ್ಟ್ ಅಲ್ಲಿ ಕೊಟ್ಟಿರುವಂಥದ್ದು 3+1, ಅಂದ್ರೆ ಆ 4 ಜನ ಯಾರು ಅನುಮಾನಾಸ್ಪದ MLAಗಳಂತೆ ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ಒಂದಷ್ಟು ವರದಿಗಳು ಹೋಗಿದೆ. ಹೀಗಾಗಿ ಅವರ ವಿರುದ್ಧ ಈಗಲೇ ಕ್ರಮ ಕೈಗೊಳ್ಳೋದು ಬೇಡ. ಅಕಸ್ಮಾತ್ ಉಚ್ಚಾಟನೆ ಮಾಡಿದ್ದೇ ಆದಲ್ಲಿ ಅವ್ರು ಎಚ್ಚೆತ್ತುಕೊಂಡು ನಾಳೆ ಮತ್ತೊಂದು ಪಕ್ಷಕ್ಕೆ ಲಾಭ ಆಗುವಂಥ ಸಾಧ್ಯತೆಗಳಿರುತ್ತೆ. ಬಿಜೆಪಿಯ ಭದ್ರಕೋಟೆಯಲ್ಲೇ ಬೇರೆ ಪಕ್ಷಕ್ಕೆ ಲಾಭ ಮಾಡಿಕೊಡುವಂಥ ಸಾಧ್ಯತೆಗಳಿರುತ್ತೆ. ಈ ನಿಟ್ಟಿನಲ್ಲಿ ಉಚ್ಚಾಟನೆ ಮಾಡಿದ್ದೇ ಆದಲ್ಲಿ ಅವರಿಗೆ ಒಂದಷ್ಟು ಆ ಕ್ಷೇತ್ರದಲ್ಲಿ ಬಿಜೆಪಿ ಬಲಾಢ್ಯ ಆಗಿರಬೇಕು, ಬಿಜೆಪಿಯ ಪರ್ಯಾಯ ಅಭ್ಯರ್ಥಿಗಳನ್ನ ರೆಡಿ ಮಾಡಬೇಕು. ಹೀಗಾಗಿ ಕಾದು ನೋಡಿ ಹೊಡೆಯುವಂಥ ತಂತ್ರಗಾರಿಕೆ ಹೈಕಮಾಂಡ್ ನಾಯಕರು ಮಾಡ್ತಿರುವಂಥದ್ದು. ಈ ವಿಚಾರದಲ್ಲಿ ರಾಜ್ಯ ನಾಯಕರು ಕೊಟ್ಟಿರುವಂಥ ರಿಪೋರ್ಟ್ ಆಧಾರದ ಮೇಲೆ ಹೈಕಮಾಂಡ್ ನಾಯಕರು ಯಾವುದೇ ಕಾರಣಕ್ಕೂ ಕ್ರಮಗಳನ್ನು ಕೈಗೊಳ್ಳೋಕೆ ಸಾಧ್ಯನೇ ಇಲ್ಲ. ಅವ್ರದೇ ಆದಂಥ ರಿಪೋರ್ಟ್ಗಳು ಕೂಡ ಈಗಾಗಲೇ ಸಿದ್ಧತೆಗಳು ಆಗ್ತಿರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಗಣಪತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.